ಇಫ್ ನೀವು ಕೋಡಿಂಗಲ್ಲಿ ಬಿಗಿನರ್ ಆಗಿದ್ರೆ ಈ 3 ಲ್ಯಾಂಗ್ವೇಜನ್ನು ಕರೆಕ್ಟಾಗಿ ಕಲೀಲಿಕ್ಕೆ ಟ್ರೈ ಮಾಡಿ 2026ಅಲ್ಲಿ. ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಹೀಗೆ ಹೇಳೋದಾದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಸೇಮ್ ಇರ್ತದೆ. ಅಂದರೆ ಮೇಯ್ನಾಗಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಎಂತ ಇರ್ತದೆ ಅದನ್ನು ನೀವು ಕಲಿತ್ರೆ ನಿಮಗೆ ಯಾವುದೇ ಲ್ಯಾಂಗ್ವೇಜನ್ನು ಕಂಫರ್ಟೇಬಲ್ ಆಗಿ ಕಲಿಬೋದು, ಸ್ವಲ್ಪ ಟೈಮ್ ಕೊಟ್ಟರೆ ನೀವು. ಎಂತಕ್ಕೆಂದರೆ ಮೇಯ್ನ್ಲಿ ಲ್ಯಾಂಗ್ವೇಜಲ್ಲಿರೋದು ಸಿಂಟ್ಯಾಕ್ಸ್ ಮತ್ತು ಕೆಲವು ಸ್ಪೆಷಲ್ ಪವರ್ಸ್ಗಳು. ಆ ಸ್ಪೆಷಲ್ ಪವರ್ಸ್ಗಳನ್ನು ಕಲೀಲಿಕ್ಕೆ ನಿಮಗೆ ಹಾರ್ಡ್ಲಿ 1 to 2 ವೀಕ್ಸ್ ಸಾಕು, ಇಫ್ ನಿಮಗೆ ಕೋರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕರೆಕ್ಟಾಗಿ ಗೊತ್ತಿದ್ರೆ. ಬಟ್ ಆ್ಯಸ್ ಎ ಬಿಗಿನರ್ ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂತೇಳಿ ಮನಸ್ಸಲ್ಲಿ ಇರ್ತದೆ. ಸೊ ಅದರಿಂದ ನಾನು ನಿಮಗೆ ಈ 3 ಲ್ಯಾಂಗ್ವೇಜನ್ನು ಕೊಡ್ತೇನೆ. ಇದರ ಅರ್ಥ ಎಂತಂತೇಳಿದ್ರೆ, ನೀವು ಈ 3 ಲ್ಯಾಂಗ್ವೇಜನ್ನು ಒಟ್ಟಿಗೆ ಕಲಿಬೇಕಂತೇಳಿ ಅಂತ ಇಲ್ಲ. ನೀವು ಫಸ್ಟಿಗೆ ಒಂದು ಲ್ಯಾಂಗ್ವೇಜನ್ನು ಕಲಿತು ಮೇ ಬಿ ನಿಮಗೆ ಸ್ವಲ್ಪ ಟೈಮ್ ಆದ ನಂತರ ನೀವು 2ನೇ ಲ್ಯಾಂಗ್ವೇಜ್ ಅಥವಾ 3ನೇ ಲ್ಯಾಂಗ್ವೇಜನ್ನು ಕಲಿಬೋದು. ಸೊ ವಿದೌಟ್ ಡಿಲೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತೇಳಿದರೆ ಪೈಥಾನ್. ಎಲ್ಲರಿಗೆ ಗೊತ್ತುಂಟು ಪೈಥಾನ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು ಅಂತೇಳಿ. ಬಟ್ ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಎಂತಕ್ಕೆ ನೀವು ಕಲಿಬೇಕಂತ ಹೇಳಿದ್ರೆ, ಈ ಲ್ಯಾಂಗ್ವೇಜ್ ತುಂಬಾ ಬಿಗಿನರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್. ಮೇನ್ಲಿ ಈ ಪೈಥಾನ್ ಲ್ಯಾಂಗ್ವೇಜ್ ಅನ್ನು ಅವ್ರು ಎಂತ ಕ್ರಿಯೇಟ್ ಮಾಡಿದ್ದು ಅಂತ ಹೇಳಿದ್ರೆ, ಈ ಸೈಂಟಿಸ್ಟ್ಗಳೆಲ್ಲ ಇರ್ತಾರಲ್ಲ ಅವರಿಗೆ ಕೋಡಿಂಗ್ ಕಲೀಲಿಕ್ಕೆ ಟೈಮ್ ಇಲ್ಲ. ಅವ್ರು ಮೇನ್ಲಿ ಮ್ಯಾಥ್ ಮತ್ತೆ ಅವರ ಥಿಯರಿಗಳನ್ನು ಅದರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಸುಲಭದಲ್ಲಿ ಆಗುವಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಪೈಥಾನ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಕ್ರಿಯೇಟ್ ಆಯಿತು, ಮತ್ತೆ ಅಲ್ಲಿ ಪಾಪ್ಯುಲರ್ ಸಹ ಆಯಿತು ಅದರಿಂದಾಗಿ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಪೈಥಾನ್ ಲ್ಯಾಂಗ್ವೇಜ್ ತುಂಬ ಸುಲಭದಲ್ಲಿ ಆ್ಯಸ್ ಎ ಬಿಗಿನರ್ ನಿಮಗೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಲಿತ್ರೆ ನಿಮಗೆ ವೆಬ್ ಡೆವಲಪ್ಮೆಂಟ್ ಸಹ ಮಾಡಲಿಕ್ಕೆ ಆಗ್ತದೆ. ಹೌದು, ಕರೆಕ್ಟ್, ನಿಮಗೆ ವೆಬ್ ಡೆವಲಪ್ಮೆಂಟ್ ಸಹ ಪೈಥಾನನ್ನು ಯೂಸ್ ಮಾಡಿಕೊಂಡು ಮಾಡಲಿಕ್ಕೆ ಆಗ್ತದೆ. ಹೇಗೆ ಮಾಡೋದು, ಅದು ಯಾವ ರೀತಿ ಆಗ್ತದೆ ಅಂತೇಳಿ ಬೇರೆ ಯಾವುದಾದ್ರು ವೀಡಿಯೋದಲ್ಲಿ ನೋಡೋಣ. ಬಟ್ ಮೇನ್ಲಿ ನಿಮ್ಗೆ ಎಂತಾದರೂ ಬ್ಯಾಕ್ ಎಂಡಲ್ಲಿ API ಕ್ರಿಯೇಟ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಮಾಡಬೇಕು, ಪೈಥಾನ್ ವೆರಿ ಗುಡ್ ಲ್ಯಾಂಗ್ವೇಜ್. ಅಷ್ಟೇ ಅಲ್ಲದೆ AI, ML, LLM ಮತ್ತು ಯಾವುದುಂಟು ಡೆವಾಪ್ಸ್ ಮತ್ತು ಆಟೋಮೇಷನ್, ಹಲವಾರು ರೀತಿಯ ವಿಷಯಗಳಲ್ಲಿ ಪೈಥಾನ್ ಯೂಸ್ಫುಲ್ ಆಗ್ತದೆ. ಸೊ ಅದರಿಂದಾಗಿ ಪೈಥಾನ್ ಲ್ಯಾಂಗ್ವೇಜ್ ಕಲಿಯೋದು ಉಂಟಲ್ಲ ತುಂಬ ಸುಲಭ ಸಹ, ಕಲಿತ್ರೆ ಒಳ್ಳೆಯದು ಸಹ ನಿಮಗೆ. ವೆಬ್ ಡೆವಲಪ್ಮೆಂಟ್ ಆಗಿರಲಿ ಅಥವಾ ಈವನ್ ಕೋರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಯಾವುದಾದ್ರು ಮೆಷಿನ್ ಲರ್ನಿಂಗ್ ವಿಷಯದಲ್ಲಿ ಆಗಿರಲಿ, ಈವನ್ ಡಾಟಾ ಸೈನ್ಸಲ್ಲಿ ಸಹ ಪೈಥಾನ್ ತುಂಬ ಯೂಸ್ ಆಗ್ತದೆ. ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಕಡೆ ಸಹ ಪೈಥಾನ್ ಯೂಸ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಪೈಥಾನ್ ಒಂದು ಒಳ್ಳೆ ಲ್ಯಾಂಗ್ವೇಜ್. ಆಪರ್ಚುನಿಟಿ ಇದ್ದರೆ ನೀವು ಪೈಥಾನನ್ನು ಕಾಲೇಜಲ್ಲೇ ಕಲೀರಿ. ಇಫ್ ಇಲ್ಲದಿದ್ದರೆ ಹೇಗೂ ಯೂಟ್ಯೂಬಲ್ಲಿ ಹಲವಾರು ರೀತಿಯ ವೀಡಿಯೋಸ್ಗಳುಂಟು ಪೈಥಾನ್ ಲ್ಯಾಂಗ್ವೇಜ್ ಮೇಲೆ. ನಮ್ಮ ಚಾನಲಲ್ಲಿ ಸಹ ವೀಡಿಯೋ ಬರ್ತದೆ ಪೈಥಾನ್ ಮೇಲೆ. ಸೊ ಅದರಿಂದಾಗಿ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅದನ್ನು. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತೇಳಿದ್ರೆ, ಆಬ್ವಿಯಸ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಚಾನಲಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಬಗ್ಗೆ ಹೆಚ್ಚಾಗಿ ಮಾತಾಡೋದು. ಸೊ ಅದರಿಂದಾಗಿ ಜಾವಾಸ್ಕ್ರಿಪ್ಟ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು. ಸೊ ಈ ಜಾವಾಸ್ಕ್ರಿಪ್ಟ್ ಅಂತೇಳಿ ಲ್ಯಾಂಗ್ವೇಜ್ ಉಂಟಲ್ಲ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ, ಇದು ಜಾವಾ ಅಲ್ಲ. ಓಕೆ, ಜಾವಾ ಅಂತೇಳಿದ್ರೆ ಅದು ಸಪರೇಟ್ ಬೇರೆ ಲ್ಯಾಂಗ್ವೇಜ್. ಜಾವಾಸ್ಕ್ರಿಪ್ಟ್ ಅಂತೇಳಿದ್ರೆ ಒಂದು ವೆಬ್ ಡೆವಲಪ್ಮೆಂಟಿಗೆ ಮೇಯ್ನ್ ಆಗಿ ಯೂಸ್ ಆಗುವ ಲ್ಯಾಂಗ್ವೇಜ್. ಬಟ್ ಈಗ ಅದು ವೆಬ್ ಡೆವಲಪ್ಮೆಂಟಿಗೆ ಮಾತ್ರ ಯೂಸ್ ಆಗೋದಿಲ್ಲ. ಈಗ ಪ್ರಿಟಿ ಮಚ್ ಎಂತ ಬೇಕಿದ್ರೂ ಸಹ ನಮಗೆ ಅದರಲ್ಲಿ ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ನಿಮಗೆ ಬ್ಯಾಕ್ ಎಂಡ್ ಬೇಕಿದ್ರೆ ಬ್ಯಾಕ್ ಎಂಡ್ ಬಿಲ್ಡ್ ಮಾಡ್ಬೋದು, ಫ್ರಂಟ್ ಎಂಡ್ ಬೇಕಿದ್ರೆ ಫ್ರಂಟ್ ಎಂಡಲ್ಲಿ ಕಂಪ್ಲೀಟ್ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು ನಿಮಗೆ. ಅಷ್ಟೇ ಅಲ್ಲದೆ ಡಾಟಾಬೇಸಿಗೆ ಸಹ ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಯೂಸ್ಫುಲ್ ಆಗ್ತದೆ ಈಗ. ಮತ್ತು ಬೇರೆ ಎಂತ ಉಂಟು, ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಡೆಸ್ಕ್ಟಾಪ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, VR ಹೆಡ್ಸೆಟ್ಟಿಗೆ ಬೇಕಿದ್ರೆ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿರೋದ್ರಿಂದ ಓವರ್ ಆಲ್ ಪ್ರಿಟಿ ಮಚ್ ಎಂತ ಬೇಕಿದ್ರೂ ಸಹ ಬಿಲ್ಡ್ ಮಾಡಬೇಕಿದ್ರೆ ನೀವು ಜಾವಾಸ್ಕ್ರಿಪ್ಟ್ ಕಲಿತ್ರೆ ಆಯಿತು. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಉಂಟಲ್ಲ, ಇದು ನೀವು ಕಲಿಯೋದು ತುಂಬ ಇಂಪಾರ್ಟೆಂಟ್. ರಿಗಾರ್ಡ್ಲೆಸ್ ನೀವು ಪೈಥಾನ್ ಕಲೀರಿ ಅಥವಾ ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ಕಲೀರಿ, ನಿಮಗೆ ಜಾವಾಸ್ಕ್ರಿಪ್ಟ್ ಒಂದಲ್ಲ ಒಂದು ಕಡೆ ನೀವು ಅದನ್ನು ಯೂಸ್ ಮಾಡಿಯೇ ಮಾಡ್ತೀರಿ. ಅಂತಂದರೆ ಮೇಯ್ನ್ಲಿ ವೆಬ್ ಡೆವಲಪ್ಮೆಂಟಲ್ಲಿ HTML, CSS ಮತ್ತು ಥರ್ಡ್ ಲ್ಯಾಂಗ್ವೇಜ್ ಜಾವಾಸ್ಕ್ರಿಪ್ಟ್, ಈ 3 ಟೆಕ್ನಾಲಜಿಗಳನ್ನು ಹಿಡ್ಕೊಂಡು ಫ್ರಂಟ್ ಎಂಡ್ ವೆಬ್ಸೈಟ್ ಬಿಲ್ಡ್ ಮಾಡೋದು. ಸೊ ಹಾಗಾಗಿರೋದ್ರಿಂದ ಇದರಲ್ಲಿ ಎಂಥ ಆಲ್ಟರ್ನೇಟಿವ್ ಇಲ್ಲ. ನೀವು ಪೈಥಾನನ್ನು ಯೂಸ್ ಮಾಡಿಕೊಂಡು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು, ಬಟ್ ಫ್ರಂಟ್ ಎಂಡಲ್ಲಿ ಜಾವಾಸ್ಕ್ರಿಪ್ಟೇ ಯೂಸ್ ಮಾಡಬೇಕಾಗ್ತದೆ ನಿಮಗೆ ಎಂಥವ್ರು ಇಂಟ್ರಾಕ್ಷನ್ ಎಲ್ಲ ಕೊಡಬೇಕಿದ್ರೆ. ಸೊ ಹಾಗಾಗಿರೋದ್ರಿಂದ ಜಾವಾಸ್ಕ್ರಿಪ್ಟ್ ಉಂಟಲ್ಲ, ಇದನ್ನು ನೀವು ಇಂಪಾರ್ಟೆಂಟಾಗಿ ಕಲಿಬೇಕು. ನನ್ನ ಚಾನಲಲ್ಲಿ ಹಲವಾರು ರೀತಿಯ ಜಾವಾಸ್ಕ್ರಿಪ್ಟಿದು ವೀಡಿಯೋಸ್ಗಳುಂಟು, ನೀವು ಅದನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಅಷ್ಟೇ ಅಲ್ಲದೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಿಗೆ ಜಾವಾಸ್ಕ್ರಿಪ್ಟ್ ತುಂಬ ಯೂಸ್ಫುಲ್ ಆಗ್ತದೆ. ಯಾಕಂದರೆ ಫ್ರಂಟ್ ಎಂಡಲ್ಲಿ ಸಹ ಜಾವಾಸ್ಕ್ರಿಪ್ಟ್ ಬರಿಬೋದು, ಬ್ಯಾಕ್ ಎಂಡಲ್ಲಿ ಸಹ ಜಾವಾಸ್ಕ್ರಿಪ್ಟ್ ಬರಿಬೋದು, ಮತ್ತು ಈವನ್ ಮೊಬೈಲ್ ಆ್ಯಪ್ ಸಹ ಜಾವಾಸ್ಕ್ರಿಪ್ಟಲ್ಲಿ ಮಾಡ್ಬೋದು. ಸೊ ಹಾಗಾಗಿರೋದ್ರಿಂದ ನೀವು ಒಂದು ಲ್ಯಾಂಗ್ವೇಜ್ ಕಲಿತ್ರೆ ನಿಮಗೆ ಮಲ್ಟಿಪಲ್ ಟೆಕ್ನಾಲಜೀಸ್ಗಳೊಟ್ಟಿಗೆ ಕೆಲಸ ಮಾಡ್ಬೋದು. ಇದರಿಂದಾಗಿ ನಿಮಗೆ ಜಾಬ್ಸ್ಗಳು ಉಂಟಲ್ಲ ತುಂಬ ಅವೈಲೇಬಲ್ ಇರ್ತದೆ. ಮತ್ತು ಈವನ್ ಕಂಪನೀಸ್ಗಳಿಗೆ ಸಹ ಜಾವಾಸ್ಕ್ರಿಪ್ಟ್ ಡೆವಲಪರ್ಸ್ಗಳ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇರ್ತದೆ. ಎಂತಕ್ಕಂದರೆ ನಿಮಗೆ ಬ್ಯಾಕ್ ಎಂಡ್ ಸಹ ಮಾಡ್ಬೋದು, ಫ್ರಂಟ್ ಎಂಡ್ ಸಹ ಮಾಡ್ಬೋದು, ಈವನ್ ಮೊಬೈಲ್ ಆ್ಯಪ್ ಬೇಕಿದ್ರೆ ಮೊಬೈಲ್ ಆ್ಯಪ್ ಸಹ ಬಿಲ್ಡ್ ಮಾಡಿಸ್ಕೊಳ್ಬೋದು ನಿಮ್ಮಿಂದಾಗಿ. ಸೊ ಅದರಿಂದ ಕಂಪನಿಗೆ ನೀವು ಒಂದು ಒಳ್ಳೆ ರಿಸೋರ್ಸ್ ಆಗಿರ್ತೀರಿ. ಥರ್ಡ್ ಲ್ಯಾಂಗ್ವೇಜ್, ಇದು ಒಂದು ಲ್ಯಾಂಗ್ವೇಜ್ ಅಲ್ಲ, 2 ಲ್ಯಾಂಗ್ವೇಜ್ ಆಗಿ ನಾನು ಹಿಡ್ಕೊಳ್ತೇನೆ. ಎಂತಕ್ಕಂದರೆ ಮೇನ್ಲಿ ಕಾನ್ಸೆಪ್ಟ್ ಒಂದೇ ಇದ್ರೆ ಅದು. ಫಸ್ಟ್ ಲ್ಯಾಂಗ್ವೇಜ್ ಎಂತ ಅಂತೇಳಿದರೆ ಕೋಟ್ಲಿನ್, ಇನ್ನೊಂದು ಎಂತ ಅಂತೇಳಿದರೆ ಸ್ವಿಫ್ಟ್.
ಸೊ ಕೋಟ್ಲಿನ ಮೇಯ್ನ್ಲಿ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟಿಗೆ ಯೂಸ್ ಆಗೋದು. ಓಕೆ, ಬೇರೆ ಸ್ವಿಫ್ಟ್ ಉಂಟಲ್ಲ ಇದು iOS ಮೊಬೈಲ್ ಆ್ಯಪ್ ಡೆವಲಪ್ಮೆಂಟಿಗೆ ಯೂಸ್ ಆಗೋದು. ಸೊ ಹಾಗಾಗಿರೋದ್ರಿಂದ ಈ 2 ಲ್ಯಾಂಗ್ವೇಜಸ್ಗಳು ಉಂಟಲ್ಲ ಈಗ ತುಂಬ ಪಾಪ್ಯುಲರ್ ಆಗಿ ಉಂಟು. ಮೇಯ್ನ್ಲಿ ಎಂತಕ್ಕಂತ ಹೇಳಿದರೆ ಶೋರ್ಲಿ ರಿಯಾಕ್ಟ್ ನೇಟಿವನ್ನು ಯೂಸ್ ಮಾಡಿಕೊಂಡು, ಅಂದರೆ ನೀವು ಮೇಯ್ನ್ಲಿ ಜಾವಾಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಆ್ಯಂಡ್ರಾಯ್ಡ್ ಆ್ಯಪ್ iOS ಆ್ಯಪ್ ಎಲ್ಲ ಬಿಲ್ಡ್ ಮಾಡ್ಬೋದು. ಬಟ್ ತುಂಬ ಕಂಪನೀಸ್ಗಳಲ್ಲಿ ಉಂಟಲ್ಲ ಕೋರ್ ಡೆವಲಪರ್ಸ್ಗಳು ಇರ್ತಾರೆ. ಓಕೆ, ಅವರ ಕೆಲಸ ಎಂತ ಅಂತೇಳಿದರೆ ಯಾವ ರೀತಿ ಕೋರ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟನ್ನು ಆಪ್ಟಿಮೈಸ್ ಮಾಡೋದು, ಯಾವ ರೀತಿ ಫಾಸ್ಟ್ ಮಾಡೋದು ಅಂತೇಳಿ. ಸೊ ಅದರಿಂದ ಈ ಪರ್ಟಿಕ್ಯುಲರ್ ಕೋರ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜ್ ಉಂಟಲ್ಲ ಅದೇ 2 ಲ್ಯಾಂಗ್ವೇಜ್, ಕೋಟ್ಲಿನ ಆ್ಯಂಡ್ರಾಯ್ಡಿಗೆ ಮತ್ತು ಸ್ವಿಫ್ಟ್ iOS ಡೆವಲಪ್ಮೆಂಟಿಗೆ. ಸೊ ಈ 2 ಲ್ಯಾಂಗ್ವೇಜನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಚೂಸ್ ಮಾಡ್ಬೋದು, ನೀವು ಅದು ಕಲಿಬೋದು ಇಲ್ಲ ಇದು ಕಲಿಬೋದು. ನಿಮಗೆ ತುಂಬ ಕಂಪನೀಸ್ಗಳಲ್ಲಿ ಜಾಬ್ ಆಪರ್ಚುನಿಟೀಸ್ಗಳು ಹೈ ಆಗಿರ್ತದೆ. ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಫೀಲ್ಡಿಗೆ ಹೋಗಬೇಕಿದ್ರೆ ಇದೆರಡರಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜನ್ನು ಕರೆಕ್ಟಾಗಿ ನೀವು ಕಲಿತ್ರೆ ಉಂಟಲ್ಲ ತುಂಬ ಆಪ್ಷನ್ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜನ್ನು ಎಕ್ಸ್ಪ್ಲೋರ್ ಮಾಡೋದು ಒಳ್ಳೇದು ಅಂತೇಳಿ ಹೇಳ್ತೇನೆ ನಾನು. 2026 ಆಲ್ಮೋಸ್ಟ್ ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಅಥವಾ iOS ಫೋನ್ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಮೊಬೈಲ್ ಆ್ಯಪ್ಸ್ಗಳು ರಿಲೀಸ್ ಆಗ್ತಾ ಇರ್ತದೆ. ದೊಡ್ಡ ದೊಡ್ಡ ಕಂಪನೀಸ್ಗಳಿಗೆ ಮೊಬೈಲ್ ಆ್ಯಪ್ ಡೆವಲಪರ್ಸ್ಗಳು ಬೇಗ ಆಗಿರ್ತಾರೆ. ತುಂಬ ಜನರು ಜಾವಾಸ್ಕ್ರಿಪ್ಟ್ ಡೆವಲಪರ್ ಆಗಿರ್ತಾರೆ. ಅವರಿಗೆ ರಿಯಾಕ್ಟ್ ನೇಟಿವ್ ಅಥವಾ ಬೇರೆ ಯಾವ್ದಾದ್ರು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಜಾವಾಸ್ಕ್ರಿಪ್ಟಿಂದ ಮೊಬೈಲ್ ಆ್ಯಪ್ ಡೆವಲಪ್ ಮಾಡಲಿಕ್ಕೆ ಇರ್ತದೆ. ಬಟ್ ನಿಮ್ಮ ಹತ್ರ ಕೋಟ್ಲಿನ್ ಅಥವಾ ಸ್ವಿಫ್ಟಿದು ನಾಲೆಜ್ ಇದ್ದರೆ ನಿಮ್ಮ ರೆಸ್ಯೂಮಿಗೆ ಉಂಟಲ್ಲ ಪವರ್ ಇನ್ನೂ ಸಹ ಹೆಚ್ಚಾಗ್ತದೆ. ಎಂತಕ್ಕಂತ ಹೇಳಿದರೆ ನಿಮಗೆ ಕೋರ್ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಅಥವಾ ಕೋರ್ iOS ಡೆವಲಪ್ಮೆಂಟ್ ಗೊತ್ತುಂಟು ಅಂತೇಳಿ ಇಂಟರ್ವ್ಯೂವರಿಗೆ ಗೊತ್ತಾಗ್ತದೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಕೋಡಿಂಗಲ್ಲಿ ತುಂಬ ವಿಷಯಗಳನ್ನು ಕಲಿತು ಟೈಮ್ ಇದ್ದರೆ ಈ 2 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನೀವು ಮಾಸ್ಟ್ರಿ ಪಡೆದ್ರೆ ಉಂಟಲ್ಲ ತುಂಬ ಯೂಸ್ಫುಲ್ 2026 ಮತ್ತು ಈವನ್ ಬಿಯಾಂಡ್. ಸೊ ಹಾಗಾಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಪೈಥಾನ್, ಜಾವಾಸ್ಕ್ರಿಪ್ಟ್ ಮತ್ತು ಸ್ವಿಫ್ಟ್ ಅಥವಾ ಕೋಟ್ಲಿನನ್ನು ಕರೆಕ್ಟಾಗಿ ಕಲೀರಿ. ಇದನ್ನು ನೀವು ಕಂಪ್ಲೀಟ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕಲಿಬೇಕಂತಿರಲಿಲ್ಲ. ಫಸ್ಟಿಗೆ ಯಾವ್ದಾದ್ರು ಒಂದು ಲ್ಯಾಂಗ್ವೇಜನ್ನು ಹಿಡ್ಕೊಂಡು ಕಲೀರಿ. ಮೇ ಬಿ ಕೋಟ್ಲಿನನ್ನು ನೀವು ಕೂತ್ಕೊಂಡು ಕಲಿಬೋದು. ಕೋಟ್ಲಿನನ್ನು ಕಲಿತಾದ ನಂತರ ಪೈಥಾನ್ ಮತ್ತು ಜಾವಾಸ್ಕ್ರಿಪ್ಟ್ ತುಂಬ ಸುಲಭದಲ್ಲಿ ನಿಮಗೆ ಕಲೀಲಿಕ್ಕೆ ಆಗ್ತದೆ. ಈವನ್ ನೀವು ಬೇರೆ ಲ್ಯಾಂಗ್ವೇಜನ್ನು ಕಲಿತ್ರೆ ಸಹ ಆಗ್ತದೆ. ಅಂದರೆ ಈಗ ಪೈಥಾನನ್ನು ಫಸ್ಟಿಗೆ ಕಲಿತು ಮತ್ತು ಬೇರೆ ಲ್ಯಾಂಗ್ವೇಜನ್ನು ಸಹ ಕಲಿಬೋದು. ಮೇಯ್ನ್ಲಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಲ್ಲಿ ಇರುವುದೆಂತ ಅಂತೇಳಿದರೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಗಳು. ಈ ಕಾನ್ಸೆಪ್ಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆದರೆ ಉಂಟಲ್ಲ ಬೇರೆ ವಿಷಯಗಳು ಕಲಿಯೋದು ತುಂಬ ಸುಲಭ ಆಗ್ತದೆ. ಮತ್ತು ಈವನ್ ಬೇರೆ ಲ್ಯಾಂಗ್ವೇಜಿಗೆ ಸಹ ಶಿಫ್ಟ್ ಆಗ್ಬೋದು. ಹಾಗೆಂತೇಳಿ ಎಂಥ ಪ್ರಾಬ್ಲಮ್ ಇಲ್ಲ. ಅಂದರೆ ನೀವು ಈ 3 ಲ್ಯಾಂಗ್ವೇಜನ್ನು ಕಲಿತ್ರಿ, ನೆಕ್ಸ್ಟ್ ಡಿಮಾಂಡೇ ಹೋಯ್ತು ಈ 3 ಲ್ಯಾಂಗ್ವೇಜಸ್ಗಳಿಗೆ, ಆವಾಗ ಬೇರೆ ಯಾವುದಾದ್ರೂ ಗೋಲ್ಯಾಂಗ್ ಅಥವಾ ಬೇರೆ ಯಾವುದಾದ್ರೂ ಪಾಪ್ಯುಲರ್ ಆದರೂ ಉಂಟಲ್ಲ ನಿಮಗೆ ಅದು ಕಲೀಲಿಕ್ಕೆ ವಿದಿನ್ ಫ್ಯೂ ಡೇಸ್ ನಿಮಗೆ ಅದನ್ನು ಕಲೀಲಿಕ್ಕೆ ಆಗ್ತದೆ. ಒಂದು ಸರಿ ನಿಮಗೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇದು ಸಿಂಟ್ಯಾಕ್ಸ್ ಅರ್ಥ ಆದ ನಂತರ. ಸೊ ಹಾಗಾಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋವನ್ನು ಕಂಪ್ಲೀಟ್ ನೋಡಿದ್ದಕ್ಕೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇನ್ನು ನೆಕ್ಸ್ಟ್ ಯಾವ ರೀತಿಯ ವೀಡಿಯೋಸ್ಗಳು ನಿಮಗೆ ಬೇಕು ಅಂತೇಳಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.